ರಿಲೇಟೆಡ್ ಆಗಿದೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಪದ ಮೆನ್ಷನ್ ಆಗಿದೆ, ಉದ್ಯೋಗಕ್ಕಾಗಿ ಅಂತ ಮೆನ್ಷನ್ ಆಗಿದೆ. ನಮ್ಮ ಸರ್ಟಿಫಿಕೇಟ್ ಗಳಲ್ಲಿ ಉದ್ಯೋಗಕ್ಕಾಗಿ ಅಂತ ಮೆನ್ಷನ್ ಆಗಿಲ್ಲ. ನಾವು ತಾಲೂಕ್ ಕಚೇರಿಗಳಲ್ಲಿ ಕೇಳಿದ್ರು ಹಾಗೆ ಕೊಡಕ್ ಬರೋದಿಲ್ಲ, ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆಗಳು ಬಹಳ ಹುಡುಗರದು. ನೀವೇ ನೋಡಿರ್ಬೋದು, ಸುಮಾರು 250 ಪ್ರಶ್ನೆಗಳು ಬಂದಿದೆ. 100 ಪ್ರಶ್ನೆ ಅದೇ ರಿಲೇಟೆಡ್ ಇದೆ. ಬಸವರಾಜ್ ಸರ್, ನಿಮ್ದು ಇದಕ್ಕೆ ಏನು ಸಲಹೆ? ಈಗ ಒಂದೇನು ಅಂತ ಅಂದ್ರೆ, ವ್ಯಾಸಂಗಕ್ಕಾಗಿ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಇದ್ರೆ ಅದನ್ನ ಜಾಬ್ಗೆ ಕನ್ಸಿಡರ್ ಮಾಡಕ್ಕಾಗಲ್ಲ. ಆಗ ಮಾತ್ರ ನೀವು ಅದನ್ನ ತಗೋಬೇಕಾಗುತ್ತೆ. ಒಂದೇನಪ್ಪಾ ಅಂತ ಅಂದ್ರೆ, ಅಲ್ಟಿಮೇಟ್ಲಿ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಹೋದಾಗ ವೆರಿಫಿಕೇಶನ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಹೋಗುತ್ತೆ. ಅವಾಗ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ. ಆದ್ರೆ ಇಲಾಖೆನಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಸ್ಟಡಿ ಪರ್ಪಸ್ ಅಂತ ಇದ್ರೆ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಅಬ್ಜೆಕ್ಷನ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗೂ ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ, ಸೋಮವಾರ ಅಥವಾ ಮಂಗಳವಾರದಲ್ಲಿ ವೆಬ್ಸೈಟ್ ನಲ್ಲಿ ಈ ಎಲ್ಲಾ ಕ್ಲಾರಿಫಿಕೇಶನ್ಗೆ ಇಲಾಖೆಯಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಬಹುದು. ಎಸ್, FAQs ಸಂಬಂಧಪಟ್ಟಾಗೆ ಉತ್ತರನ ಮಂಡೇ ಆರ್ ಟ್ಯೂಸ್ಡೇ ದೇ ಆರ್ ಗೋಯಿಂಗ್ ಟು ಪಬ್ಲಿಷ್ ಇಟ್. ಓಕೆ, ಈಗ ನಿಮ್ ಪ್ರಶ್ನೆಗಳು ಕೊಟ್ಟಿದ್ರೆ ಕನ್ಸಲ್ಟೇಷನ್ ನಾವು ಮಾಡಿದೀವಿ. ಈ ರೀತಿಯಲ್ಲಿ ಇಲಾಖೆನೂ ಕೂಡ ಪ್ರಶ್ನೆಗಳಿಗೆ ಕನ್ಸಲ್ಟೇಟ್ ಮಾಡಿ ಉತ್ತರ ಕೊಡುತ್ತೆ ಅಂತ ಬಸವರಾಜ್ ಸರ್ ಹೇಳ್ತಾ ಇದ್ದಾರೆ. ಜೊತೆಗೆ ವ್ಯಾಸಂಗಕ್ಕಾಗಿ ಜೊತೆಗೆ ಸಪರೇಟ್ ಸರ್ಕಾರದ ಸ್ಕೀಮ್ ಗಳ ಹೆಲ್ಪ್ ಪಡೆಯೋದಕ್ಕೋಸ್ಕರ ನಾವು ಕೆಲವೊಮ್ಮೆ ಸರ್ಟಿಫಿಕೇಟ್ ಪಡಿತೀವಿ. ಅದು ಇಂಥ ಸೌಲಭ್ಯಕ್ಕಾಗಿ ಅಂತ ಮೆನ್ಷನ್ ಮಾಡಿ ಕೊಡ್ತಾ ಇರ್ತಾರೆ. ಯಾವುದೋ ಒಂದು ಸಹಾಯಧನ ಪಡೆಯೋದಕ್ಕೋ ಇನ್ನೊಂದಕ್ಕೋ ಕೃಷಿ ಅನುದಾನ ಪಡೆಯೋದಕ್ಕೋ ಸರ್ಟಿಫಿಕೇಟ್ ತಗೊಂಡಿರ್ತಾರೆ. ಅದಕ್ಕೆ ಮೆನ್ಷನ್ ಆಗಿದ್ದರೆ ಮತ್ತು ವ್ಯಾಸಂಗಕ್ಕಾಗಿ ಇಲ್ಲದೆ ಇದ್ದರೆ ದಟ್ಸ್ ನಾರ್ಮಲ್. ನಿಮಗೆ ಕೊಟ್ಟಿರೋ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಅಂತಾನೆ ಅರ್ಥ. ನೀವು ಅದಕ್ಕೆ ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ ಬಹಳ. ಅಂಡ್ ದೆನ್ ಏನು ರಿಕ್ರೂಟ್ಮೆಂಟ್ ಪ್ರಾಧಿಕಾರಗಳು ನಿಮ್ಮನ್ನ ಅಲ್ಲಿಗೆ ಉದ್ಯೋಗಕ್ಕಾಗಿ ಮೆನ್ಷನ್ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಲ್ಲ. ಬಟ್ ಅಲ್ಲಿ ಶಿಕ್ಷಣಕ್ಕಾಗಿ ಅಂತ ಇದ್ದಾಗ ಅಥವಾ ಇನ್ಯಾವುದೋ ಸರ್ಕಾರಿ ಸೌಲಭ್ಯಕ್ಕಾಗಿ ಅಂತ ಇದ್ದಾಗ ರಿಜೆಕ್ಟ್ ಆಗುತ್ತೆ. ದಟ್ ರೀಸನ್ ನೀವು ಭಯ ಪಡೋದು ಅಗತ್ಯ ಇಲ್ಲ ಅಂತ ನಮ್ಮ ಕಡೆಯಿಂದ. ಮಂಜುನಾಥ್ ಸರ್, ಏನ್ ಆಡ್ ಮಾಡ್ತೀರಾ? ಸರ್, ಇಲ್ಲಿ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್, ನಾವು ಯಾವುದೇ ರಿಕ್ರೂಟ್ಮೆಂಟ್ ಹೋಗ್ಬೇಕಾದ್ರೂ ನಿಯಮಾನುಸಾರ ವೆರಿಫಿಕೇಶನ್ ಮಾಡೋದು ಬಹಳ ಅಗತ್ಯ. ಇಲ್ಲಿ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ 10 ಅಲ್ಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ, ಯಾರೇ ಸಕ್ಷಮ ಪ್ರಾಧಿಕಾರ ಸರ್ಟಿಫಿಕೇಟ್ ಕೊಟ್ಟರು ಸಹ ಆ ಪ್ರಾಧಿಕಾರದ ಮುಂದೆನೆ ಪುನಃ ಹೋಗುತ್ತೆ. ಅವರೇ ಸರ್ಟಿಫೈ ಮಾಡ್ಕೊಡ್ಬೇಕು, ಅವರು ಸಿಂಧುತ್ವ ಕೊಡ್ಬೇಕು. ಅವರು ಅವ್ರಿಗೆ ಹೋದಾಗ ಸಿಂಧುತ್ವ ಅವ್ರು ಕೊಟ್ಟಾಗ ನಾವು ಅದ್ರ ಬಗ್ಗೆ ಫೈಂಡಿಂಗ್ ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಆಗಿರೋದ್ರಿಂದ ಯಾರು ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರು ಎಸ್ ಅಂತ ಅಂದ್ರೆ ಆ ಸರ್ಟಿಫಿಕೇಟ್ ಅನ್ನ ಪುನಃ ನಮ್ಗೆ ಕೊಡ್ಬೋದು. ಪುನಃ ಮತ್ತೆ ವೆರಿಫಿಕೇಶನ್ ಆದಾಗ ಸಿಂಧುತ್ವ ವ್ಯಾಲಿಡ್ ಆಗುತ್ತೆ ಸರ್. ಸರ್, ಈಗ ನಮ್ಮ CET ಕೌನ್ಸಿಲಿಂಗ್ PUದು ಎಲ್ಲ ನೋಡಿದಾಗ ಅನ್ಸುತ್ತೆ ಸರ್, ಅಲ್ಲೆಲ್ಲ ಇನ್ಕಮ್ ಬೇರೆ ಲಿಮಿಟ್ ಅಲ್ಲಿ ಇರುತ್ತೆ. ನೀವು ಇನ್ಕಮ್ ಅಲ್ಲಿ ಏನ್ ಸೀಟ್ ಪಡೆಯೋದು, ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಸೀಟ್ ಪಡೆಯೋದಕ್ಕೆ 8 ಲಕ್ಷದವರೆಗೂ ಲಿಮಿಟ್ ಇರಲ್ಲ, ಕಡಿಮೆ ಲಿಮಿಟ್ ಇರುತ್ತೆ. ಆ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಶಿಕ್ಷಣಕ್ಕಾಗಿ ಅಂತ ಪ್ರೆಸ್ ಮಾಡಿ ಕೊಟ್ಟಿರ್ತಾರೆ. ಈಗ ನೀವೇನು ಶಿಕ್ಷಕ ವೃತ್ತಿಗೆ ಬರ್ತಾ ಇದ್ದೀರಾ, ನಿಮ್ಗೆ ಉದ್ಯೋಗಕ್ಕಾಗಿ ಅಂತ ಕೊಡುವ ಸಂಪ್ರದಾಯ ಇಲ್ಲ. ಇವತ್ತು ಮಂಗಳೂರಿನ ADC ಅವ್ರ ಜೊತೆ ಮಾತಾಡಿದೀನಿ, ಭದ್ರಾವತಿ ತಹಶೀಲ್ದಾರ್ ಜೊತೆ ಮಾತಾಡಿದೀನಿ, ಎಲ್ಲ ನಮ್ಮ ಆಪ್ತರು ಒಂದು 5-6 ಜನ ತಹಶೀಲ್ದಾರ್ಗಳು AC ಗಳ ಜೊತೆ ಮಾತಾಡಿದಾಗ ಈಗ ಏನ್ ಡಿಜಿಟಲ್ ಸರ್ಟಿಫಿಕೇಟ್ ಬಂದಿದೆ, ಆ ಬಂದಾಗಿಂದ ನಾವು ಉದ್ಯೋಗಕ್ಕಾಗಿ ಅಂತ ಸೀಲ್ ಹಾಕು ಕೊಡ್ತಾ ಇಲ್ಲ. ನಾವ್ ಯಾವ್ದೇ ಅದ್ರ ಮೇಲೆ ಟ್ಯಾಂಪರಿಂಗ್ ಮಾಡಂಗಿಲ್ಲ. ಅದೇನ್ ಪ್ರಿಂಟೆಡ್ ಗವರ್ಮೆಂಟ್ ಫಾರ್ಮೆಟ್ ಇದೆ ಸಕಾಲ್ ಇದ್ರ ವೆಬ್ ಅಲ್ಲಿ, ಅದೇ ಪ್ರಕಾರ ಬರುತ್ತೆ. ಹಾಗಾಗಿ ನೀವು ಯಾರು ಆತಂಕ ಪಡಬೇಡ ಉದ್ಯೋಗಕ್ಕಾಗಿ ಅನ್ನೋ ವಿಚಾರವಾಗಿ. ಬಿರಾದರ್ ಸರ್, ಫೈನಲ್ ಮುದ್ರೆ ನಿಮ್ಮಿಂದ. ಸರ್, ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಸರ್, ಕೆಲವು ಕಾಸ್ಟ್ಗಳಿಗೆ ಶಿಕ್ಷಣಕ್ಕಾಗಿ ಮೀಸಲಾತಿ ಬೇರೆ ಬರ್ತದ. ಈ ಉದಾಹರಣೆಗಾಗಿ ಬಣಜಿಗ, ಶೀಲವಂತ, ದೀಕ್ಷಾ ಅವು 2A ದಾಗ ಬರ್ತಾವ ಸರ್. ಅವು ಹೌದು, ಶಿಕ್ಷಣ ಬರ್ತಾರೆ 2A ಬರ್ತಾರೆ ಸರ್ ಕೆಲವು ವರ್ಗಗಳು. ಆ ಕಾರಣಕ್ಕಾಗಿ ಅವರು ಮತ್ತೆ 2A ಅಪ್ಲೈ ಮಾಡ್ಬೇಡಿ. ನೀವು ನಿಮ್ಮ ಉದ್ಯೋಗಕ್ಕಾಗಿ ಏನ ಇರ್ತದಲ್ಲ ಆ ಅರ್ಥದಲ್ಲಿ ಅವ್ರಿಗೆ ಹೇಳಕ್ ಹೋಗಿ ಅದು ಎಲ್ಲರಿಗೆ ಅದು ಕಾಮನ್ ಆಗಿಬಿಟ್ಟ ಸರ್. ಅಲ್ಲಿ ಈಗ ಅಲ್ಲಿ ಏನ್ ಮಾಡ್ತಾರೆ ಸರ್, ಕೆಲವು ನಮ್ಮ ಕಡೆ ಶಿಕ್ಷಣಕ್ಕಾಗಿ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಸರ್ ಕೆಳಗಡೆ ಕೆಲವು ಕಾಸ್ಟ್ ಇನ್ಕಮ್ ನಲ್ಲಿ ಬ್ರಾಕೆಟ್ ನಲ್ಲಿ ಅದೇ ಶಿಕ್ಷಣಕ್ಕಾಗಿ ಅಂತ ಮಾಡ್ತಾರೆ ಸರ್. ಈಗ ಏನು ವರ್ಗಗಳು ಕೊಟ್ಟಾರ ಲಿಸ್ಟ್ ಅವ್ರು ಬಿಟ್ಟು ಅವರು ಆ ಸರ್ಟಿಫಿಕೇಟ್ ವ್ಯಾಲಿಡ್ ಆಗುಲ್ಲ ಅವ್ರಿಗೆ ಅಷ್ಟೇ. ಉಳಿದವ್ರು ಏನಾರ ನೀನು ಅಲ್ಲಿ ಶಿಕ್ಷಣಕ್ಕಾಗಿ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದ್ರ ಅಥವಾ ಉದ್ಯೋಗಕ್ಕಾಗಿ ಮೆನ್ಷನ್ ಮಾಡಿಲ್ಲ ಅಂದ್ರು ನಿನ್ನ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ವ್ಯಾಲಿಡ್ ಆಗ್ತಾ ಚಿಂತೆ ಮಾಡೋ ಅಗತ್ಯ ಇಲ್ಲ ಸರ್. ಎಸ್ ಸರ್, ಅದೊಂದು ಚೂರು ತೋರಿಸ್ಬಿಡ್ತೀನಿ ಸರ್. ನೀವೇನ್ ಹೇಳಿದ್ರಿ ಅದು ಏನ್ ನೋಟಿಫಿಕೇಶನ್ ಇದೆ ಸರ್, ಇದು ಸರ್ಕಾರಿ ಆದೇಶ ಸಂಖ್ಯೆ ಈ ಕಾಲಮ್ ಇದೆಯಲ್ಲ, ವಿಶೇಷ ಸೂಚನೆ, ಇವರಿಗೋಸ್ಕರ ಆ ಕಾಂಪ್ಲಿಕೇಶನ್ ನೀವೆಲ್ಲರಿಗೂ ಆಗ್ತಾ ಇದೆ. ಇವರು ಶಿಕ್ಷಣದ ಸಮಯದಲ್ಲಿ 2A ಬರ್ತಾರೆ, ಜಾಬ್ ಸಮಯದಲ್ಲಿ 3A ಬರ್ತಾರೆ, ಈ ಇಷ್ಟು ಜಾತಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು. ಹಾಗಾಗಿ ನಿಮ್ಗೂ ಕೂಡ ಅಷ್ಟೇ, ನೀವು ಅಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಪಡಿಬೇಕಾದ್ರೆ ನೀವು ಉದ್ಯೋಗಕ್ಕಾಗಿಂತ ಕೊಡ್ಲಿಲ್ಲ ಅಂತ ದಟ್ಸ್ ವ್ಯಾಲಿಡ್. ಬಟ್ ಅದು ನಿಮ್ದು 3A ಆಗಿರ್ಬೇಕು ಆ ಟೈಮಲ್ಲಿ. ಅದು 2A ಆಗಿದ್ದನ್ನ ತಂದು ನೀವು ಇಲ್ಲಿ ಕ್ಲೈಮ್ ಮಾಡಿದಾಗ ನೀವು ತೆಲುಗು ಬಣಜಿಗ ಇದ್ದೀರಿ, ನೀವು 2A ಅಂತ ಕ್ಲೈಮ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ. ಇದು ಶಿಕ್ಷಣದ ಸಮಯದಲ್ಲಿ 2A ಹೋಗುತ್ತೆ, ಉದ್ಯೋಗ ಸಮಯದಲ್ಲಿ 3A ಬರುತ್ತೆ ಸರ್. ಕ್ಲಿಯರ್ ಮಾಡಿದ್ದಾರೆ. ಎಸ್ ಸರ್, ಈ ಕಾರಣಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾ ಇದೆ. ಅದು ಒಂದು ಸಮಸ್ಯೆನ ಈ ಮೂಲಕ ಬಗೆಹರಿಸೋಣ. ಯಾವ ತಾಲೂಕಲ್ಲೂ ಬಹುತೇಕ ಕಡೆ ಉದ್ಯೋಗಕ್ಕಾಗಿ ಅಂತ ಕೊಡ್ತಾ ಇಲ್ಲ, ಅದು ಆತಂಕ ಬೇಡ. ನೀವು ರೀಸೆಂಟ್ ಆಗಿ 5 ವರ್ಷ ವ್ಯಾಲಿಡ್ ಇರೋ ಸರ್ಟಿಫಿಕೇಟ್ ಇದ್ರೆ ಏನು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ಗೆ ನಿಮ್ದು ಇರುತ್ತೆ. ಇದು ಒಂದು ಸರ್ ರಿಲೇಟೆಡ್ ಆಗಿದೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಪದ ಮೆನ್ಷನ್ ಆಗಿದೆ, ಉದ್ಯೋಗಕ್ಕಾಗಿ ಅಂತ ಮೆನ್ಷನ್ ಆಗಿದೆ. ನಮ್ಮ ಸರ್ಟಿಫಿಕೇಟ್ ಗಳಲ್ಲಿ ಉದ್ಯೋಗಕ್ಕಾಗಿ ಅಂತ ಮೆನ್ಷನ್ ಆಗಿಲ್ಲ. ನಾವು ತಾಲೂಕ್ ಕಚೇರಿಗಳಲ್ಲಿ ಕೇಳಿದ್ರು ಹಾಗೆ ಕೊಡಕ್ ಬರೋದಿಲ್ಲ, ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ಇದಕ್ಕೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆಗಳು ಬಹಳ ಹುಡುಗರದು ನೀವೇ ನೋಡಿರ್ಬೋದು. ಸುಮಾರು 250 ಪ್ರಶ್ನೆಗಳು ಬಂದಿದೆ. ಒಂದು 100 ಪ್ರಶ್ನೆ ಅದೇ ರಿಲೇಟೆಡ್ ಇದೆ. ಬಸವರಾಜ್ ಸರ್, ನಿಮ್ದು ಇದಕ್ಕೆ ಏನು ಸಲಹೆ? ಈಗ ಒಂದೇನು ಅಂತ ಅಂದ್ರೆ ವ್ಯಾಸಂಗಕ್ಕಾಗಿ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಇದ್ರೆ ಅದನ್ನ ಜಾಬ್ಗೆ ಕನ್ಸಿಡರ್ ಮಾಡಕ್ಕಾಗಲ್ಲ. ಆಗ ಮಾತ್ರ ನೀವು ಅದನ್ನ ತಗೋಬೇಕಾಗುತ್ತೆ. ಒಂದೇನಪ್ಪಾ ಅಂತ ಅಂದ್ರೆ ಅಲ್ಟಿಮೇಟ್ಲಿ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಹೋದಾಗ ವೆರಿಫಿಕೇಶನ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಹೋಗುತ್ತೆ. ಅವಾಗ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ. ಆದ್ರೆ ಇಲಾಖೆಯಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಸ್ಟಡಿ ಪರ್ಪಸ್ ಅಂತ ಇದ್ರೆ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಅಬ್ಜೆಕ್ಷನ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಹಾಗೂ ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ಸೋಮವಾರ ಅಥವಾ ಮಂಗಳವಾರದಲ್ಲಿ ವೆಬ್ಸೈಟ್ ನಲ್ಲಿ ಈ ಎಲ್ಲಾ ಕ್ಲಾರಿಫಿಕೇಶನ್ಗೆ ಇಲಾಖೆಯಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಬಹುದು. ಎಸ್, FAQ ಸಂಬಂಧಪಟ್ಟಾಗೆ ಉತ್ತರನ ಮಂಡೇ ಆರ್ ಟ್ಯೂಸ್ಡೇ ದೇ ಆರ್ ಗೋಯಿಂಗ್ ಟು ಪಬ್ಲಿಷ್ ಇಟ್. ಓಕೆ, ಈಗ ನಿಮ್ ಪ್ರಶ್ನೆಗಳು ಕೊಟ್ಟಿದ್ರೆ ಕನ್ಸಲ್ಟೇಷನ್ ನಾವು ಮಾಡಿದೀವಿ. ಈ ರೀತಿಯಲ್ಲಿ ಇಲಾಖೆನೂ ಕೂಡ ಪ್ರಶ್ನೆಗಳಿಗೆ ಕನ್ಸಲ್ಟೇಟ್ ಮಾಡಿ ಉತ್ತರ ಕೊಡುತ್ತೆ ಅಂತ ಬಸವರಾಜ್ ಸರ್ ಹೇಳ್ತಾ ಇದ್ದಾರೆ. ಜೊತೆಗೆ ವ್ಯಾಸಂಗಕ್ಕಾಗಿ ಜೊತೆಗೆ ಸಪರೇಟ್ ಸರ್ಕಾರದ ಸ್ಕೀಮ್ ಗಳ ಹೆಲ್ಪ್ ಪಡೆಯೋದಕ್ಕೋಸ್ಕರ ನಾವು ಕೆಲವೊಮ್ಮೆ ಸರ್ಟಿಫಿಕೇಟ್ ಪಡಿತೀವಿ. ಅದು ಇಂಥ ಸೌಲಭ್ಯಕ್ಕಾಗಿ ಅಂತ ಮೆನ್ಷನ್ ಮಾಡಿ ಕೊಡ್ತಾ ಇರ್ತಾರೆ. ಯಾವುದೋ ಒಂದು ಸಹಾಯಧನ ಪಡೆಯೋದಕ್ಕೋ ಇನ್ನೊಂದಕ್ಕೋ ಕೃಷಿ ಅನುದಾನ ಪಡೆಯೋದಕ್ಕೋ ಸರ್ಟಿಫಿಕೇಟ್ ತಗೊಂಡಿರ್ತಾರೆ. ಅದಕ್ಕೆ ಮೆನ್ಷನ್ ಆಗಿದ್ದರೆ ಮತ್ತು ವ್ಯಾಸಂಗಕ್ಕಾಗಿ ಇಲ್ಲದೆ ಇದ್ದರೆ ದಟ್ಸ್ ನಾರ್ಮಲ್. ನಿಮಗೆ ಕೊಟ್ಟಿರೋ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಅಂತಾನೆ ಅರ್ಥ. ನೀವು ಅದಕ್ಕೆ ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ ಬಹಳ. ಅಂಡ್ ದೆನ್ ಏನು ರಿಕ್ರೂಟ್ಮೆಂಟ್ ಪ್ರಾಧಿಕಾರಗಳು ನಿಮ್ಮನ್ನ ಅಲ್ಲಿಗೆ ಉದ್ಯೋಗಕ್ಕಾಗಿ ಮೆನ್ಷನ್ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಲ್ಲ. ಬಟ್ ಅಲ್ಲಿ ಶಿಕ್ಷಣಕ್ಕಾಗಿ ಅಂತ ಇದ್ದಾಗ ಅಥವಾ ಇನ್ಯಾವುದೋ ಸರ್ಕಾರಿ ಸೌಲಭ್ಯಕ್ಕಾಗಿ ಅಂತ ಇದ್ದಾಗ ರಿಜೆಕ್ಟ್ ಆಗುತ್ತೆ. ದಟ್ ರೀಸನ್ ನೀವು ಭಯ ಪಡೋದು ಅಗತ್ಯ ಇಲ್ಲ ಅಂತ ನಮ್ ಕಡೆಯಿಂದ. ಮಂಜುನಾಥ್ ಸರ್, ಏನ್ ಆಡ್ ಮಾಡ್ತೀರಾ? ಸರ್, ಇಲ್ಲಿ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ನಾವು ಯಾವುದೇ ರಿಕ್ರೂಟ್ಮೆಂಟ್ ಹೋಗ್ಬೇಕಾದ್ರೂ ನಿಯಮಾನುಸಾರ ವೆರಿಫಿಕೇಶನ್ ಮಾಡೋದು ಬಹಳ ಅಗತ್ಯ. ಇಲ್ಲಿ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ 10 ಅಲ್ಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ ಯಾರೇ ಸಕ್ಷಮ ಪ್ರಾಧಿಕಾರ ಸರ್ಟಿಫಿಕೇಟ್ ಕೊಟ್ಟರು ಸಹ ಆ ಪ್ರಾಧಿಕಾರದ ಮುಂದೆನೆ ಪುನಃ ಹೋಗುತ್ತೆ. ಅವರೇ ಸರ್ಟಿಫೈ ಮಾಡ್ಕೊಡ್ಬೇಕು. ಅವರು ಸಿಂಧುತ್ವ ಕೊಡ್ಬೇಕು. ಅವರು ಅವ್ರಿಗೆ ಹೋದಾಗ ಸಿಂಧುತ್ವ ಅವ್ರು ಕೊಟ್ಟಾಗ ನಾವು ಅದ್ರ ಬಗ್ಗೆ ಫೈಂಡಿಂಗ್ ಅಂತ ಅದಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಆಗಿರೋದ್ರಿಂದ ಯಾರು ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರು ಎಸ್ ಅಂತ ಅಂದ್ರೆ ಆ ಸರ್ಟಿಫಿಕೇಟ್ ಅನ್ನ ಪುನಃ ನಮ್ಗೆ ಕೊಡ್ಬೋದು. ಪುನಃ ವೆರಿಫಿಕೇಶನ್ ಆದಾಗ ಸಿಂಧುತ್ವ ತಗೊಂಡು ವ್ಯಾಲಿಡ್ ಆಗುತ್ತೆ ಸರ್. ಸರ್, ಈಗ ನಮ್ಮ CET ಕೌನ್ಸಿಲಿಂಗ್ PUದು ಎಲ್ಲ ನೋಡಿದಾಗ ಅನ್ಸುತ್ತೆ ಸರ್, ಅಲ್ಲೆಲ್ಲ ಇನ್ಕಮ್ ಬೇರೆ ಲಿಮಿಟ್ ಅಲ್ಲಿ ಇರುತ್ತೆ. ನೀವು ಇನ್ಕಮ್ ಅಲ್ಲಿ ಏನ್ ಸೀಟ್ ಪಡೆಯೋದು, ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಸೀಟ್ ಪಡೆಯೋದಕ್ಕೆ 8 ಲಕ್ಷದವರೆಗೂ ಲಿಮಿಟ್ ಇರಲ್ಲ, ಕಡಿಮೆ ಲಿಮಿಟ್ ಇರುತ್ತೆ. ಆ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಶಿಕ್ಷಣಕ್ಕಾಗಿ ಅಂತ ಪ್ರೆಸ್ ಮಾಡ್ಕೊಟ್ಟಿರ್ತಾರೆ. ಈಗ ನೀವೇನು ಶಿಕ್ಷಕ ವೃತ್ತಿಗೆ ಬರ್ತಾ ಇದ್ದೀರಾ, ನಿಮ್ಗೆ ಉದ್ಯೋಗಕ್ಕಾಗಿ ಅಂತ ಕೊಡುವ ಸಂಪ್ರದಾಯ ಇಲ್ಲ. ಇವತ್ತು ಮಂಗಳೂರಿನ ADC ಅವ್ರ ಜೊತೆ ಮಾತಾಡಿದೀನಿ, ಭದ್ರಾವತಿ ತಹಶೀಲ್ದಾರ್ ಜೊತೆ ಮಾತಾಡಿದೀನಿ. ಎಲ್ಲ ನಮ್ಮ ಆಪ್ತರು ಒಂದು 5-6 ಜನ ತಹಶೀಲ್ದಾರ್ಗಳು AC ಜೊತೆ ಮಾತಾಡಿದಾಗ ಈಗ ಏನ್ ಡಿಜಿಟಲ್ ಸರ್ಟಿಫಿಕೇಟ್ ಬಂದಿದೆ, ಆ ಬಂದಾಗಿಂದ ನಾವು ಉದ್ಯೋಗಕ್ಕಾಗಿ ಅಂತ ಸೀಲ್ ಹಾಕು ಕೊಡ್ತಾ ಇಲ್ಲ. ನಾವ್ ಯಾವ್ದೇ ಅದ್ರ ಮೇಲೆ ಟ್ಯಾಂಪರಿಂಗ್ ಮಾಡಂಗಿಲ್ಲ. ಅದೇನ್ ಪ್ರಿಂಟೆಡ್ ಗವರ್ಮೆಂಟ್ ಫಾರ್ಮೆಟ್ ಇದೆ ಸಕಾಲ್ ಇದ್ರ ವೆಬ್ ಅಲ್ಲಿ, ಅದೇ ಪ್ರಕಾರ ಬರುತ್ತೆ. ಹಾಗಾಗಿ ನೀವು ಯಾರು ಆತಂಕ ಪಡಬೇಡ ಉದ್ಯೋಗಕ್ಕಾಗಿ ಅನ್ನೋ ವಿಚಾರವಾಗಿ. ಬಿರಾದರ್ ಸರ್, ಫೈನಲ್ ಮುದ್ರೆ ನಿಮ್ಮಿಂದ. ಸರ್, ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಸರ್, ಕೆಲವು ಕಾಸ್ಟ್ಗಳಿಗೆ ಶಿಕ್ಷಣಕ್ಕಾಗಿ ಮೀಸಲಾತಿ ಬೇರೆ ಬರ್ತದ. ಈ ಉದಾಹರಣೆಗಾಗಿ ಬಣಜಿಗ, ಶೀಲವಂತ, ದೀಕ್ಷಾ ಅವು 2A ದಾಗ ಬರ್ತಾವ ಸರ್. ಅವು ಹೌದು, ಶಿಕ್ಷಣ ಬರ್ತಾರೆ 2A ಬರ್ತಾರೆ ಸರ್ ಕೆಲವು ವರ್ಗಗಳು. ಆ ಕಾರಣಕ್ಕಾಗಿ ಅವರು ಮತ್ತೆ 2A ಅಪ್ಲೈ ಮಾಡ್ಬೇಡಿ. ನೀವು ನಿಮ್ಮ ಉದ್ಯೋಗಕ್ಕಾಗಿ ಏನ ಇರ್ತದಲ್ಲ ಆ ಅರ್ಥದಲ್ಲಿ ಅವ್ರು ಹೇಳಕ್ ಹೋಗಿ ಅದು ಎಲ್ಲರಿಗೂ ಅದು ಕಾಮನ್ ಆಗಿಬಿಟ್ಟ ಸರ್. ಅಲ್ಲಿ ಈಗ ಅಲ್ಲಿ ಏನ್ ಮಾಡ್ತಾರೆ ಸರ್, ಕೆಲವು ನಮ್ಮ ಕಡೆ ಶಿಕ್ಷಣಕ್ಕಾಗಿ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಸರ್ ಕೆಳಗಡೆ ಕೆಲವು ಕಾಸ್ಟ್ ಇನ್ಕಮ್ ನಲ್ಲಿ ಬ್ರಾಕೆಟ್ ನಲ್ಲಿ ಅದೇ ಶಿಕ್ಷಣಕ್ಕಾಗಿ ಅಂತ ಮಾಡ್ತಾರೆ ಸರ್. ಈಗ ಆ ಏನು ವರ್ಗಗಳು ಕೊಟ್ಟಾರಲ್ಲಿ ಲಿಸ್ಟ್ ಅವ್ರು ಬಿಟ್ಟು ಅವರು ಆ ಸರ್ಟಿಫಿಕೇಟ್ ವ್ಯಾಲಿಡ್ ಆಗುಲ್ಲ. ಅವ್ರು ಎಷ್ಟೇ ಉಳಿದವ್ರು ಏನಾರ ನೀನ್ ಅಲ್ಲಿ ಶಿಕ್ಷಣಕ್ಕಾಗಿ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದ್ರ ಅಥವಾ ಉದ್ಯೋಗಕ್ಕಾಗಿ ಮೆನ್ಷನ್ ಮಾಡಿಲ್ಲ ಅಂದ್ರು ನಿನ್ನ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ವ್ಯಾಲಿಡ್ ಆಗ್ತಾ ಚಿಂತೆ ಮಾಡೋ ಅಗತ್ಯ ಇಲ್ಲ ಸರ್. ಎಸ್ ಸರ್, ಅದೊಂದು ಚೂರು ತೋರಿಸ್ಬಿಡ್ತೀನಿ ಸರ್. ನೀವೇನ್ ಹೇಳಿದ್ರಿ ಅದು ಏನ್ ನೋಟಿಫಿಕೇಶನ್ ಇದೆ ಕಾಣ್ತಾ ಇದೆಯಲ್ಲ ಸರ್, ಇದು ಸರ್ಕಾರಿ ಆದೇಶ ಸಂಖ್ಯೆ ಈ ಕಾಲಮ್ ಇದೆಯಲ್ಲ, ವಿಶೇಷ ಸೂಚನೆ, ಇವರಿಗೋಸ್ಕರ ಆ ಕಾಂಪ್ಲಿಕೇಶನ್ ನೀವೆಲ್ಲರಿಗೂ ಆಗ್ತಾ ಇದೆ. ಇವರು ಶಿಕ್ಷಣದ ಸಮಯದಲ್ಲಿ 2A ಬರ್ತಾರೆ, ಜಾಬ್ ಸಮಯದಲ್ಲಿ 3A ಬರ್ತಾರೆ. ಈ ಇಷ್ಟು ಜಾತಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು. ಹಾಗಾಗಿ ನಿಮ್ಗೂ ಕೂಡ ಅಷ್ಟೇ, ನೀವು ಅಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಪಡಿಬೇಕಾದ್ರೆ ನೀವು ಉದ್ಯೋಗಕ್ಕಾಗಿ ಅಂತ ಕೊಡ್ಲಿಲ್ಲ ಅಂತ ದಟ್ಸ್ ವ್ಯಾಲಿಡ್. ಬಟ್ ಅದು ನಿಮ್ದು 3A ಆಗಿರ್ಬೇಕು. ಆ ಟೈಮಲ್ಲಿ ಅದು 2A ಆಗಿದ್ದನ್ನ ತಂದು ನೀವು ಇಲ್ಲಿ ಕ್ಲೈಮ್ ಮಾಡಿದಾಗ ನೀವು ತೆಲುಗು ಬಣಜಿಗ ಇದ್ದೀರಿ, ನೀವು 2A ಅಂತ ಕ್ಲೈಮ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ. ಇದು ಶಿಕ್ಷಣದ ಸಮಯದಲ್ಲಿ 2A ಹೋಗುತ್ತೆ, ಉದ್ಯೋಗ ಸಮಯದಲ್ಲಿ 3A ಬರುತ್ತೆ ಸರ್. ಕ್ಲಿಯರ್ ಮಾಡಿದ್ದಾರೆ. ಎಸ್ ಸರ್, ಈ ಕಾರಣಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾ ಇದೆ. ಅದು ಒಂದು ಸಮಸ್ಯೆನ ಈ ಮೂಲಕ ಬಗೆಹರಿಸೋಣ. ಯಾವ ತಾಲೂಕಲ್ಲೂ ಬಹುತೇಕ ಕಡೆ ಉದ್ಯೋಗಕ್ಕಾಗಿ ಅಂತ ಕೊಡ್ತಾ ಇಲ್ಲ. ಅದು ಆತಂಕ ಬೇಡ. ನೀವು ರೀಸೆಂಟ್ ಆಗಿ 5 ವರ್ಷ ವ್ಯಾಲಿಡ್ ಇರೋ ಸರ್ಟಿಫಿಕೇಟ್ ಇದ್ರೆ ಏನು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ಗೆ ನಿಮ್ದು ಇರುತ್ತೆ. ಇದು ಒಂದು ಸರ್.